ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಆ್ಯಕ್ಚುಲಿ ಎಸ್ ಸಿ ಎಲ್ ಕಂಪ್ಯೂಟರ್ ಶಾಪಿಗೆ ಹೋಗ್ತಾ ಇದ್ದೀನಿ. ಎಸ್ ಸಿ ಎಲ್ ಅಂದರೆ ಸೂಪರ್ ಕಂಪ್ಯೂಟರ್ಸ್ ಆ್ಯಂಡ್ ಲ್ಯಾಪ್ಟಾಪ್ಸ್ ಅಂತೆ. ಸೊ ಎಸ್ ಪಿ ರೋಡಲ್ಲಿದೆ. ನನ್ನದೇನು ಎಚ್ ಪಿ ವಿಕ್ಟಸ್ ಲ್ಯಾಪ್ಟಾಪ್ ಇದೆ. ಅದಕ್ಕೆ ಆ್ಯಕ್ಚುಲಿ 8 GB ರ್ಯಾಮ್ ಇದೆ, ಆಯಿತಾ. ಸೊ ಅದಕ್ಕೆ ಇನ್ನೊಂದು 8 GB ರ್ಯಾಮ್ ಇಲ್ಲ 16 GB ರ್ಯಾಮ್ ಹಾಕ್ಸೋಕೆ ಹೋಗ್ತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ಅವರಿಗೆ ಕಾಲ್ ಮಾಡಿ ಕೇಳಿದೆ ಅವೈಲೇಬಲ್ ಇದೆಯಾ ಅಂತ. ಇದೆ ಅಂದರು. ಸೊ ಕಾಸ್ಟ್ ಅರೌಂಡು 2000 ಇಲ್ಲ ಮೇ ಬಿ 3000 ಆಗ್ಬೋದಂತೆ 8 GBಗೆ. ಆ್ಯಂಡ್ ನಂದು ಲ್ಯಾಪ್ಟಾಪು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡೋದು, ನಾನು ಹೆಚ್ ಪಿ ವೆಬ್ಸೈಟಲ್ಲಿ ನೋಡಿದ ಪ್ರಕಾರ 16 GB. ಸೊ ಹಾಗಾಗಿ ನೋಡಬೇಕು ಏನು ಅಂತ. ಸೊ ಅಪ್ಗ್ರೇಡ್ ಮಾಡ್ತಿರೋ ಉದ್ದೇಶ ಏನು ಅಂದರೆ ಲೈಕ್ ಸ್ವಲ್ಪ ಎಡಿಟಿಂಗ್ ಪರ್ಪಸ್ಗೆ ಯೂಸ್ ಆಗಲಿ ಅಂತ. ವಿಡಿಯೋ ಎಲ್ಲ ಎಡಿಟ್ ಮಾಡ್ತಿರ್ತೀನಲ್ವ. ಸೊ ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗಲಿ, ಸ್ವಲ್ಪ ಸ್ಮೂತಾಗಿ ರನ್ ಆಗಲಿ ಸಾಫ್ಟ್ವೇರು ಅಂತ. ಸೊ ವೈಟ್ ಫೀಲ್ಡಿಂದ 1 hour ತೋರಿಸ್ತಾ ಇದೆ, 20 ಕಿಲೋಮೀಟ್ರ್ ಇದೆ. ಸೊ ಟೈಮ್ ಬಂದುಬಿಟ್ಟು 11:15. ಸೊ ಅವ್ರದ್ದು ಟೈಮಿಂಗ್ಸ್ ಇರೋದು 10 ಗಂಟೆಯಿಂದ ರಾತ್ರಿ 10 ಗಂಟೆ ಅಂತೆ ನಾನು ಮ್ಯಾಪಲ್ಲಿ ನೋಡಿದ ಪ್ರಕಾರ. ಸೊ ನಂದು ಲ್ಯಾಪ್ಟಾಪ್ ಏನಿದೆ ಹೆಚ್ ಪಿ ವಿಕ್ಟಸ್, ಅದು ಸೋ ಫಾರ್ ಸೋ ಗುಡ್, ಆಯಿತಾ. ತುಂಬ ಎಕ್ಸ್ಟ್ರೀಮಾಗಿ ಗೇಮಿಂಗ್ ಲ್ಯಾಪ್ಟಾಪೇನೆ, ಬಟ್ ಒಂದು ಡೀಸೆಂಟ್ ಗೇಮ್ ಆಡ್ಬೋದು ಅಷ್ಟೇ. ತುಂಬ ಹೈ ಎಂಡ್ ಗೇಮ್ಸ್ಗಳೆಲ್ಲ ಆಡೋಕ್ಕಾಗೋದಿಲ್ಲ. ತುಂಬ ಅಂತ ಹೈ ಎಂಡ್ ಗ್ರಾಫಿಕ್ ಕಾರ್ಡ್ ಕೂಡ ಏನೂ ಇಲ್ಲ. ಸೊ ಹಾಗಾಗಿ ಬೇಸಿಕ್ ಎಡಿಟಿಂಗು ಲೈಕ್ ನೀವು ಡಾವಿಂಚಿ ರಿಸಾಲ್ವ್ ಆಗಿರ್ಬೋದು, ಅಥವಾ ಪ್ರೀಮಿಯರ್ ಪ್ರೋ ಆಗಿರ್ಬೋದು, ಅಡೋಬ್ ಫೋಟೋಶಾಪ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ಸಾಫ್ಟ್ವೇರು ಯೂಸ್ ಮಾಡ್ತೀರಾ ಅಂದರೆ ಓಕೆ, ಸ್ಮೂತಾಗಿ ರನ್ ಆಗುತ್ತೆ. ಬಟ್ ನೀವು 3D ಮಾಡಲಿಂಗ್ ಟೈಪ್ ಎಲ್ಲ ಮಾಡ್ತೀರಾ, ಇಲ್ಲ ಲೈಕ್ ಹೆವಿ ಗ್ರಾಫಿಕ್ ಎಲ್ಲ ಯೂಸ್ ಮಾಡಿ ವಿಡಿಯೋ ಕ್ರಿಯೇಟ್ ಮಾಡ್ತೀರಾ ಅಂದರೆ ಮಿಷಿನ್ ಸ್ವಲ್ಪ ಲ್ಯಾಗ್ ಆಗುತ್ತೆ ಆ್ಯಂಡ್ ಸಾಕಾಗೋದಿಲ್ಲ ಪವರ್ ಅದಕ್ಕೆ. ಸೊ ನಾನು ಲ್ಯಾಪ್ಟಾಪ್ದು ಡಿಸ್ಕ್ರಿಪ್ಷನ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಯಾಕೆ ಯಾರಾದರೂ ಚೆಕ್ಔಟ್ ಮಾಡೋರಿದ್ರೆ ಮಾಡ್ಬೋದು. ಸೊ ನಾನು ಆ ಲ್ಯಾಪ್ಟಾಪ್ ತೊಗೊಂಡಿದ್ದು ಸಂಕ್ರಾಂತಿ ಪ್ರಯುಕ್ತ, ಆಯಿತಾ. ಸೊ ಹಾಗಾಗಿ ಒಂದು ಒಳ್ಳೆಯ ಮಟ್ಟಿಗೆ ಡಿಸ್ಕೌಂಟ್ ಸಿಕ್ತು. ಬಟ್ ಒಂದೇ ರಿಲಯನ್ಸಲ್ಲಿ ತೊಗೊಂಡಿದ್ದು ನಾನು, ಅದು ಜಿಯೋ ರಿಲಯನ್ಸಲ್ಲಿ. ಒಂದೇನು ಅಂದರೆ, ಸೊ ಅದು ಆ್ಯಕ್ಚುಲಿ ಲೈಕ್ ನಾನು ತೊಗೊಂಡಿದ್ದು 2025, ಆಯಿತಾ. ರೀಸೆಂಟಾಗಿ ಯಾವುದು 2023ನೋ 2024 ಅನಿಸುತ್ತೆ. ಹಾಗಾಗಿ ಆ ಥರ ಲ್ಯಾಪ್ಟಾಪ್ಗಳನ್ನ ಅವರು ಆಫರಿಗೆ ಇಡ್ತಾರೆ. ತೊಗೊಳೋದಿದ್ರೆ ಅದನ್ನು ನೋಡಿ ತೊಗೊಳ್ಳಿ ನೀಟಾಗಿ. ಸೊ ಇನ್ನೊಂದೇನು ಅಂದರೆ, ಆ್ಯಕ್ಚುಲಿ ವಿಕ್ಟಸ್ ಲ್ಯಾಪ್ಟಾಪಲ್ಲಿ ಮೌಸ್ ಪ್ಯಾಡ್ ಇಶ್ಯೂನೂ ಇದೆ. ಅದು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ, ಒಂದು ಕಡೆ ಸ್ಟಕ್ ಆಗಿದೆ. ನಾನು ಅಂಡರ್ ವಾರಂಟಿ ಇದ್ದಾಗಲೇ ಅವರಿಗೆ ತೋರಿಸ್ದೆ, ಒಂದಲ್ಲ ಅಂತ 2 ಕಡೆ ಹೆಚ್ ಪಿ ಸರ್ವಿಸ್ ಸೆಂಟ್ರಿಗೆ ತೋರಿಸ್ದೆ. ಬಟ್ ಅವರು ಅದು ರಿಪೇರಿ ಮಾಡೋದನ್ನೇ ತುಂಬ ಕಾಸ್ಟ್ ಆಗುತ್ತೆ ಅಂತ ಅಂದರು. ಸೊ ಹಾಗಾಗಿ ಅದನ್ನು ಏನು ಮಾಡಿಸಿಲ್ಲ ನಾನು. ಸೊ ಇವ್ರ ಹತ್ರ ಹೋಗ್ತೀನಲ್ವ SCLಗೆ, ಸೊ ಅವ್ರ ಹತ್ರ ಒಂದ್ಸಲ ಕೇಳಿ ನೋಡೋಣ ಏನಂತಾರೆ ಅಂತ. ರಿಪೇರಿ ಮಾಡ್ಬೋದಾ ಅಲ್ಲ ರಿಪ್ಲೇಸ್ ಮಾಡಬೇಕಾ ಅಂತ. ಫಿಸಿಕಲ್ ಏನು ಡ್ಯಾಮೇಜ್ ಆಗಿಲ್ಲ, ಬಟ್ ಆ್ಯಕ್ಚುಲಿ ಜಸ್ಟ್ ಅದು ಮೌಸ್ ಪ್ಯಾಡ್ ಸ್ವಲ್ಪ ಒಳಗೆ ಹೋಗಿದೆ. ವರ್ಕ್ ಆಗುತ್ತೆ, ವರ್ಕಿಂಗಿಗೇನು ತೊಂದರೆ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಇದೆ. ಅದು ಇನ್ನು 1 hour ತೋರಿಸ್ತಾ ಇದೆ. ಸೊ ಗೈಸ್, ರ್ಯಾಮ್ ಇನ್ಸ್ಟಾಲ್ ಆಯಿತು, 16 GB ಇನ್ಸ್ಟಾಲ್ ಆಗಿದೆ. ಸೊ ಟೋಟಲ್ಲು 24 ಆಗಿದೆ. ಸೊ ಓಕೆ, ಅದು ಆ್ಯಕ್ಚುಲಿ ಕ್ರೂಷಿಯಲ್ ಬ್ರ್ಯಾಂಡು, ಓಕೆನಾ. ಸೊ 2500 ಆ್ಯಂಡ್ ಎಕ್ಸ್ಟ್ರಾ 400 rupees GST. ಸೊ ಟೋಟಲ್ 2950.